ನಮಸ್ಕಾರ ಸ್ನೇಹಿತರೆ. ಚೆನ್ನೈನ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದ 2024ರ ಸಾಲಿನ IPL ಫೈನಲ್ನಲ್ಲಿ KKR ಜಯ ದಾಖಲಿಸಿ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿತು. ಟೂರ್ನಿಯುದ್ದಕ್ಕೂ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಫೈನಲ್ನಲ್ಲಿ ಮಕ್ಕಳೇ ಮಲಗಿತ್ತು. ಅಭಿಷೇಕ್ ಶರ್ಮಾ 7 ರನ್, ಟ್ರಾವಿಸ್ ಹೆಡ್ 0 ರನ್ ಅವರ ವೈಫಲ್ಯ ಸನ್ರೈಸರ್ಸ್ ಹೈದರಾಬಾದ್ಗೆ ಭಾರೀ ಹಿನ್ನಡೆ ತಂದೊಡ್ಡಿತ್ತು. ಏಡನ್ ಮಾರ್ಕ್ರಮ್ 20 ರನ್, ಹೆನ್ರಿಚ್ ಕ್ಲಾಸನ್ 16 ರನ್ ಮತ್ತು ಪ್ಯಾಟ್ ಕಮಿನ್ಸ್ 24 ರನ್ ಅವರ ಅಲ್ಪ ಹೋರಾಟದ ಫಲವಾಗಿ ಸನ್ರೈಸರ್ಸ್ ತಂಡ 100ರ ಗಡಿ ದಾಟಿತು. ಕೊನೆಯಲ್ಲಿ KKR ತಂಡದ ಖತರ್ನಾಕ್ ಬೌಲಿಂಗ್ ದಾಳಿ ಎದುರು ಕಂಗಾಲಾಗಿ 18.3 ಓವರ್ಗಳಲ್ಲಿ 113 ರನ್ಗಳಿಗೆ ಆಲೌಟ್ ಆಯಿತು. ಗೆಲುವಿಗೆ ಕೇವಲ 113 ರನ್ಗಳ ಸುಲಭದ ಗುರಿ ಪಡೆದಿದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ರೆಹಮಾನುಲ್ಲಾ ಗುರ್ಬಾಜ್ 39 ರನ್, ವೆಂಕಟೇಶ್ ಅಯ್ಯರ್ ಅವರ ಅಜೇಯ ಅರ್ಧಶತಕದ ಬಲದಿಂದ 10.3 ಓವರ್ಗಳಲ್ಲಿ 8 ವಿಕೆಟ್ಗಳಿಂದ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಬಗ್ಗುಬಡಿದು IPL ಇತಿಹಾಸದಲ್ಲಿ 3ನೇ ಬಾರಿ ಚಾಂಪಿಯನ್ಸ್ ಎನಿಸಿಕೊಂಡಿತು.